ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾವಿವಾಗ ನೋಡ್ತಾ ಇರೋಂಥದ್ದು ಓನ್ಲಿ 2 ಇಂದ 5 ಗ್ರಾಮ್ಸ್ ಒಳಗಡೆ ಬರುವಂಥ ನೆಕ್ಲೇಸ್ ಡಿಸೈನ್ಸ್ನ ನಾವು ಮಾಡೆಲ್ಸ್ನ ನೋಡ್ತಾ ಇರೋದು. ಡಿಫ್ರೆಂಟ್ ಆಗಿ ನಾವು ಇಲ್ಲಿ ನೋಡ್ತಾ ಇದ್ದೀರಿ. ತುಂಬ ಯುನೀಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ವಿತಿನ್ 5 ಗ್ರಾಮ್ಸಲ್ಲೇ ಒಂದು ನೆಕ್ಲೇಸ್ ಬಂದರೆ ಎಲ್ಲರಿಗೂ ಅಫೋರ್ಡಬಲ್ ಆಗಿ ಬಡವ್ರಿಗೆ ಈ ಥರ ಯೂಸ್ಫುಲ್ ಆಗೋವಂಥದ್ದು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಯಾಕಂದರೆ ಎಲ್ಲರಿಗೂ ಒಂದೇ ಥರನೂ ಅಫೋರ್ಡಬಲ್ ವೇರ್ ಮಾಡೋದಕ್ಕಾಗೋದಿಲ್ಲಲ್ಲ. ಕೆಲವರಿಗೆ 2-3 ಗ್ರಾಮ್ಸಲ್ಲೇ ನೆಕ್ಲೇಸ್ ವೇರ್ ಮಾಡ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿ ರೂಬೀಸಲ್ಲಿ ಮಾಡಿರೋವಂಥದ್ದು. ಇದು ನೋಡಿ, ಇದು ಓನ್ಲಿ 2 ಗ್ರಾಮ್ಸಲ್ಲೇ ಆಗೋವಂಥದ್ದು ನೆಕ್ಲೇಸು. ಈಗ ಯಾಕಂದರೆ ನಾವು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋದಕ್ಕೆ ಈ ಥರ ನಾವು ನೆಕ್ಲೇಸಸ್ನ ನಾವು ತೊಗೊಳೋದ್ರಿಂದ ನಾವು ಈಸಿಯಾಗಿ ಇವಾಗ ಏನಾದ್ರು ಬರ್ತ್ಡೇ ಪಾರ್ಟೀಸ್ಗೆ ಇಲ್ಲಾಂದರೆ ಮದುವೆಗೆ ಏನಕ್ಕೆ ಆಗಲಿ ನಾವು ಪ್ರತಿಯೊಂದಕ್ಕೂ ನಾವು ಈ ಥರ ತೊಗೊಳೋದ್ರಿಂದ ಏನು ಗೊತ್ತಾ, ನಾವು ನಮ್ಮದು ಒಡವೆನ ಬ್ಯಾಂಕಲ್ಲಿ ಇಟ್ಟರು ಸಮೇತ ಇಲ್ಲಾಂದರೆ ನಾವು ಸಿಂಪಲ್ ಫಂಕ್ಷನ್ಗೆ ಅಟೆಂಡ್ ಆಗಬೇಕು ಅಂದ್ರೂ ಈ ಥರ ಜ್ಯುವೆಲರ್ಸ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಮಾಡೋದೇ ಅಲ್ದಿರೋನು ತುಂಬ ಎಲಿಗೆಂಟಾಗೂ ಕಾಣಿಸುತ್ತೆ. ಯಾಕಂದರೆ ನಾವು ಸಿಂಪಲ್ ಜ್ಯುವೆಲರಿಯಿಂದನೇ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಜ್ಯುವೆಲರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಇವು ಎಲ್ಲರಿಗೂ ಸೂಟ್ ಆಗೋವಂಥ ಜ್ಯುವೆಲರ್ಸೇ ಆಗಿರುತ್ತೆ. ಮತ್ತು ಓನ್ಲಿ 2 ಗ್ರಾಮ್ಸ್ ನೋಡಿ, ರೂಬೀಸ್ ಒಂಥರ ರೂಬೀಸ್ ಕಲರ್, ಬ್ಲೂ ಕಲರ್, ಗ್ರೀನ್ ಶೇಡಲ್ಲಿ ಬರುತ್ತೆ, ಐಸ್ ಬ್ಲೂ ಥರ. ಇಲ್ಲಿ ನೋಡಿ ಡಿಫ್ರೆಂಟಾಗಿ ಆಲ್ಮೋಸ್ಟ್ ನಮಗೆ ಎಲ್ಲ ಡ್ರೆಸ್ಸಸ್ಗೂ ಆಗಲಿ ಗ್ರೀನು ಮತ್ತು ಮೆರೂನು ಮತ್ತು ವೈಟು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಪಾರ್ಟಿ ವೇರ್ಗೆ ಈ ಥರ ಸಿಂಪಲ್ಲಾಗಿ ಒಂದು ಪರ್ಲ್ ಚೈನ್ ಹಾಕ್ಕೊಂಡ್ರೆ ಸಾಕು ಗೋಲ್ಡಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ ಥರ ಅಂದರೆ ನಾವು ಫಂಕ್ಷನ್ಸ್ಗೆ ನೋಡಿ ಈ ಥರದ್ದು ಫಂಕ್ಷನ್ಸ್ಗೂ ಮದುವೆಗಳಿಗೂ ಅಷ್ಟೇ ಆಗಲಿ ಒಂದು 5 ಗ್ರಾಮ್ಸಲ್ಲಿ ಈ ಥರ ಬರುತ್ತೆ ಅಂದರೆ ಎಲ್ಲರೂ ಅಫೋರ್ಡಬಲಾಗಿ ನಮಗೆ ಬಡವ್ರಿಗೆ ಈಸಿಯಾಗಿ ಸಿಗುತ್ತೆ. ಯಾಕಂದರೆ ಇವಾಗ ಗೋಲ್ಡ್ ರೇಟ್ ಏನು ತುಂಬ ಕಮ್ಮಿ ಏನಿಲ್ಲ, 7,000 ಚೇಂಜ್ ಇದೆ. ಎಲ್ಲರಿಗೂ ಅದೇ ಥರನೇ ಇವಾಗ 7,000 ಅಂದರೆ 10 ಗ್ರಾಮ್ಸ್ಗೆ ಆಲ್ಮೋಸ್ಟ್ 70,000 ಮತ್ತು ಅದಕ್ಕೆಲ್ಲ ಸೇರಿಸಿ ಆದರೆ ಇನ್ನು 80,000 ಆಗುತ್ತೆ. ಇದು ನೋಡಿ ಓನ್ಲಿ 5 ಗ್ರಾಮ್ಸ್ ಇದು ಅಷ್ಟೇ ಒಂದು 5 ಗ್ರಾಮ್ಸ್ ನೆಕ್ಲೇಸು, 5 to 7 ಗ್ರಾಮ್ಸು. ಇದು ನೋಡಿ ಫುಲ್ ಓನ್ಲಿ 3 ಗ್ರಾಮ್ಸಲ್ಲೇ ಬರುತ್ತೆ. ಈ ಥರ ವ್ಯಾಕ್ಸ್ ಮಾಲನೂ ಅಂತಾನೂ ಕರೆಯುತ್ತಾರೆ, ಇಲ್ಲ ಜೋಮಾಲ ಗುಂಡು, ಈ ಥರ ಜೋಮಾಲ ಗುಂಡು ಅಂತಲೇ ಕೂಗ್ತಾರೆ. ಯಾಕಂದರೆ ಇವು ತುಂಬ ಅಫೋರ್ಡಬಲ್ ಆಗೂ ಸಿಗುತ್ತೆ, ತುಂಬ ಯುನೀಕ್ ಪೀಸ್ ಅಂತಲೇ ಹೇಳ್ಬೋದು. ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗ್ಬೋದು. ಯಾಕಂದರೆ ಒಂದು ಈ ಥರ ನಾವು ಇಟ್ಕೊಳೋದ್ರಿಂದ ಇಲ್ಲ ಒಂದು, ಯಾಕಂದರೆ ಇವಾಗ ಒಂದು 10 ಗ್ರಾಮ್ಸಲ್ಲಿ ಒಂದು 2 or 3 ಆದರೂ ತೊಗೊಬೋದು ನಾವು ಜ್ಯುವೆಲರ್ಸ್ನ. ಯಾಕಂದರೆ ಯುನೀಕಾಗಿರುತ್ತೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಒಂದು ಫಂಕ್ಷನ್ಸ್ಗೆ ಆಗಲಿ ಇಲ್ಲ ಮದುವೆಗೆ ಆಗಲಿ ಇಲ್ಲ ಎಲ್ಲಾದರೂ ಸಿಂಪಲಾಗಿ ಫಂಕ್ಷನ್ಸ್ಗೆ ಹಾಕೊಳಕ್ಕಾಗಲಿ ಪ್ರತಿಯೊಂದಷ್ಟು, ಇಲ್ಲ ಮನೇಲಿ ಏನಾದರೂ ಫಂಕ್ಷನ್ಸ್ಗಾಗಲಿ ಹಬ್ಬಗಳಿಗಾಗಲಿ ಈ ಥರ ಜ್ಯುವೆಲರಿನ ನಾವು ವೇರ್ ಮಾಡೋದ್ರಿಂದ ತುಂಬ ಎಲಿಗೆಂಟಾಗೂ ಕಾಣಿಸುತ್ತೆ. ಏಕೆಂದರೆ ನಾವು ಜಾಸ್ತಿ ಅಫೋರ್ಡಬಲ್ ಆಗೋ ಅಷ್ಟೇನು ಹಾಕೋದಿಲ್ಲ. ಇದಕ್ಕೆ ಓನ್ಲಿ 3 ಗ್ರಾಮ್ಸು ಆ ಥರನೇ ಹಾಕೋದು. 3 to 5 ಗ್ರಾಮ್ಸಲ್ಲೇ ನಾವು ಇದನ್ನು ತೊಗೊಬೋದು. ಮತ್ತು ಯುನೀಕಾಗಿಯೂ ಇರುತ್ತೆ ಮತ್ತು ಅಫೋರ್ಡಬಲ್ ಆಗೂ ಬರುತ್ತೆ. ನಿಮ್ಗೆ ಇನ್ನೂ ಯಾವುದಾದ್ರೂ ಡಿಸೈನ್ಸ್ ಲೈಟ್ ವೆಯ್ಟಲ್ಲಿ ಗೋಲ್ಡ್ ಜ್ಯುವೆಲರ್ಸ್ ಡಿಸೈನ್ಸ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ನಾನು ಕಮೆಂಟಲ್ಲಿ ತಿಳಿಸಿ. ಇಲ್ಲಾಂದರೆ ನಿಮ್ಗೆ ಎಲ್ಲಿ ಏನಾದರೂ ತೊಗೋಬೇಕು ಅಂದರೆ ನನಗೆ ಅಡ್ರೆಸ್ ಏನಾದರೂ ಬೇಕಂದರೆ ಪ್ಲೀಸ್ ನಾನು ಕಮೆಂಟಲ್ಲಿ ಹೇಳಿ. ನಾನು ಈ ಥರ ಲೈಟ್ ವೆಯ್ಟ್ ಜ್ಯುವೆಲರ್ಸ್ನ ಒಂದು ಕಡೆ ಸಿಗುತ್ತೆ, ಯಾರಾದರೂ ಆಗಲಿ ಅಲ್ಲಿ ತೊಗೋಬೋದು. ರೆಡಿಮೇಡೇ ಆಗಲಿ ಇಲ್ಲಾಂದರೆ ಮಾಡಿಸ್ಕೊಬೋದು. ಇಲ್ಲ ಅವ್ರಿಗೆ ಆರ್ಡರ್ ಏನಾದರೂ ಮಾಡಿಕೊಟ್ರು ಅವ್ರು ಮಾಡಿಕೊಡ್ತಾರೆ. ತುಂಬ ಎಲಿಗೆಂಟಾಗಿ ಸಿಂಪಲ್ಲಾಗಿರೋ ಪೀಸಸ್ಸು, ಈ ಥರ ಪೀಸಸ್ನ ಅವರು ಮಾಡಿಕೊಟ್ರೆ. ಇದು ನೋಡಿ, ಇದು ಓನ್ಲಿ 7 ಗ್ರಾಮ್ಸು 8 ಗ್ರಾಮ್ಸಲ್ಲಿ ಬರೋವಂಥದ್ದು. ಇದು ನೋಡಿ 5 ಗ್ರಾಮ್ಸಲ್ಲಿ ಬರೋವಂಥದ್ದು. ಒಂದೊಂದಕ್ಕೂ ಅಷ್ಟೇ, ಪ್ರತಿಯೊಂದು ಅಷ್ಟೇ ನಮಗೆ ಅಫೋರ್ಡಬಲ್ಲೇ ಬರುತ್ತೆ. ನಾವು ಅದನ್ನು ಯುನೀಕಲ್ಲಿ ನಾವು ಚೂಸ್ ಮಾಡ್ಕೊಳೋದ್ರ ಮೇಲೆ ಇರುತ್ತೆ. ಯಾವುದೇ ಒಂದು ಒಡವೆನಾಗಲಿ ರೆಡಿಮೇಡ್ಗಿಂತ ಮಾಡಿಸ್ಕೊಳೋದ್ರಲ್ಲಿ ತುಂಬ ಅಂದರೆ ಸ್ವಲ್ಪ ಗಟ್ಟಿಯಾಗೂ ಬರುತ್ತೆ, ತುಂಬ ಚೆನ್ನಾಗಿ. ನೋಡಿ, ಇದು 4 ಗ್ರಾಮ್ಸ್ ಅಷ್ಟೇ. ಯಾರಾದರೂ 4 ಗ್ರಾಮ್ಸ್ ಅಂತಾರೆ. ಇದು ನೋಡಿ, ಇದು 3 ಗ್ರಾಮ್ಸ್ ಅಷ್ಟೇ. ಯಾರೂ ಇದನ್ನು 3 ಗ್ರಾಮ್ಸ್ ನೆಕ್ಲೇಸ್ ಅಂತಾನೆ ಅನ್ನೋದ್ರಲ್ಲಿ 2 ಗ್ರಾಮ್ಸು 2.5 ಗ್ರಾಮ್ಸ್ ಅಂದರೆ 3 ಗ್ರಾಮ್ಸ್ ಒಳಗಡೆ ಬರೋವಂಥ ಒಂದು ಯುನೀಕ್ ಪೀಸ್. ಇದು ನೋಡಿ, ಇದು ಅಷ್ಟೇ 2 ಗ್ರಾಮ್ಸು. ಪ್ರತಿಯೊಂದು ಅಷ್ಟೇ ನಾವು ಚಿಕ್ಕದೂ ಅಷ್ಟೇ ನಾವು ಸೆಲೆಕ್ಟ್ ಮಾಡ್ಕೊಳೋದ್ರ ಮೇಲೇ ಇರ್ತೈತೆ. ಯಾಕಂದರೆ ನಮಗೆ ಸೆಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ಸ್ಯಾರೀಸ್ಗೂ ಅದು ಸೂಟ್ ಆಗಬೇಕು. ಇದು ನೋಡಿ, ಇದೊಂದು ಮದುವೆಗೂ ಹಾಕ್ಕೊಳ್ಬೋದು ಆ ಥರ ಜ್ಯುವೆಲರ್ಸ್. ಅದು ಕಾಸಿನಲ್ಲಿ ಮಾಡಿರೋವಂಥದ್ದು. ಇದು 5 ಗ್ರಾಮ್ಸಲ್ಲಿ ಬರುತ್ತೆ. ಇದು ನೋಡಿ, ಇದು ಓನ್ಲಿ 2 ಗ್ರಾಮ್ಸು ಅಷ್ಟೇ.
2 ಗ್ರಾಮ್ಸಲ್ಲಿ ಬರೋದು. ಇದು 5 ಗ್ರಾಮ್ಸಲ್ಲಿ ನೆಕ್ಲೆಸ್. ಇದು ಈ ಥರ ನಾವು ನೆಕ್ಲೆಸ್ನ ಇವಾಗ ನೋಡ್ತಾ ಇರೋದು ಸಿಂಪಲ್ ನೆಕ್ಲೆಸ್ ಚೈನು. ಈಗ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಸೂಟ್ ಆಗೋವಂಥದ್ದು ನೆಕ್ಲೆಸ್. ಇದಕ್ಕೆ ನಾವು ಬೇಕಾದರೆ ಡಾಲರ್ ಆದರೂ ಹಾಕ್ಸ್ಕೊಬೋದು, ಇಲ್ಲ ಇದೇ ಥರನೇ ಮ್ಯಾಂಗೋ ಡ್ರಾಪ್ಸ್ ಶೇಪ್ ಬರೋವಂಥದ್ದು ನೆಕ್ಲೆಸ್ ಇದು ನೋಡಿ ಸ್ವಲ್ಪ ಯುನೀಕ್ ಪೀಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಚಿಕ್ಕದನ್ನೇ ಸ್ವಲ್ಪ ಎಲಿಗೆಂಟಾಗಿ ಮಾಡಿಸ್ಕೊಳೋದ್ರಿಂದ ಕಮ್ಮಿ ಗ್ರಾಮ್ಸಲ್ಲಿ ತುಂಬ ಡೀಟೇಲಿಂಗಾಗಿ ತುಂಬ ಯುನೀಕಾಗಿ ಕಾಣಿಸುತ್ತೆ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಿಮ್ಗೆ ಯಾರಿಗಾದ್ರೂ ಇನ್ನೂ ಡಿಸೈನ್ಸು ಬೇರೆ ಥರ ಡಿಸೈನ್ಸ್, ಜುಮ್ಕಾ ಡಿಸೈನ್ಸ್ ಆಗಲಿ, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಡಿಸೈನ್ಸ್ ಆಗಲಿ ಗೋಲ್ಡಲ್ಲಿ, ನಾನು ಮಾಂಗಲ್ಯ ಸರನ ಅಪ್ಲೋಡ್ ಮಾಡಿದ್ದೀನಿ, ಪೆಂಡೆಂಟ್ ಮೋಪು ಡಿಸೈನ್ ಅಂತಾರೆ, ಅದನ್ನು ಒಂದು ಸತಿ ಹೋಗ್ಬಿಟ್ಟು ನೋಡಿ. ಅದು ಚೆನ್ನಾಗಿರೋವಂಥ ಡಿಸೈನೇ, ತುಂಬ ಯುನೀಕ್ ಆಗಿರೋವಂಥದ್ದು ಮತ್ತು ಎಲಿಗೆಂಟಾಗೂ ಕಾಣಿಸುತ್ತೆ. ಮತ್ತು ಫ್ಯಾನ್ಸಿ ವೇರಲ್ಲಿ ಜ್ಯುವೆಲರ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ಅಷ್ಟೇ ಇದೇ ಥರನೇ ತುಂಬ ಯುನೀಕ್ ಪೀಸ್ ನೋಡಿ. ಇದು ಎಷ್ಟು ಚೆನ್ನಾಗಿದೆಯಲ್ಲ ಕಟ್ಟಿಂಗ್. ಇದು ಓನ್ಲಿ 3 ಗ್ರಾಮ್ಸಲ್ಲಿ ಬರೋಂಥ ನೆಕ್ಲೆಸ್. ನಿಮಗೆ ಇನ್ನೂ ಇದು ನೋಡಿ, ಇದು ಓನ್ಲಿ 1 ಗ್ರಾಮಲ್ಲಿ ಈ ಥರ ರೂಬೀಸ್ ಮತ್ತು ಪರ್ಲ್ಸ್ನ ಹಾಕಿ ತೊಗೊಳೋ ಅಂಥದ್ದು. ಯಾಕಂದರೆ ಸಿಂಪಲಲ್ಲಿ ನಾವು ತೊಗೊಳೋದ್ರಿಂದ ನಮಗೆ ಜಾಸ್ತಿ ಇದಾಗೋದಿಲ್ಲ ನೋಡಿ. ಓನ್ಲಿ 3 ಗ್ರಾಮ್ಸು 1 ಮಿಲಿಯಲ್ಲಿ ಬರೋವಂಥದ್ದು. ಈ ಥರ ಚಿಕ್ಕದನ್ನೇ ಪುಟ್ಟದನ್ನೇ, ಯಾಕಂದರೆ ಮಕ್ಳಿಗೂ ನಾವು ಈಸಿಯಾಗಿ ವೇರ್ ಮಾಡ್ಬೋದು, ನಾವು ಚೆನ್ನಾಗಿ ವೇರ್ ಮಾಡ್ಕೊಬೋದು. ಯಾರಿಗೇ ಆಗಲಿ, ಯಾವ ಏಜ್ ಗ್ರೂಪೇ ಆಗಲಿ, ಇದು ತುಂಬ ಎಲ್ಲರಿಗೂ ಸೂಟ್ ಆಗೋವಂಥದ್ದು ಜ್ಯುವೆಲರಿನ ಆಗಿರುತ್ತೆ. ಯಾಕಂದರೆ ಎಲ್ಲರಿಗೂ ಅಫೋರ್ಡ್ ಮಾಡೋ ಅಂಥ ಪರಿಸ್ಥಿತಿಯಲ್ಲಿ ಯಾರೂ ಇರೋದಿಲ್ಲಲ್ಲ. ಎಲ್ಲರೂ ಈ ಥರ ಚಿಕ್ಕದನ್ನು, ಯಾಕಂದರೆ ಗೋಲ್ಡ್ ರೇಟ್ ಜಾಸ್ತಿ ಆದಂಗೆ ಎಲ್ಲರಿಗೂ ಕಷ್ಟ ಇರುತ್ತೆ. ಎಲ್ಲರೂ ಮಿಡಲ್ ಕ್ಲಾಸ್ ಅವರು ಎಲ್ಲರೂ ಹಾಕ್ಕೊಬೇಕಾ ಅಂತ ಆಸೆ ಇದ್ರೂ ಅವ್ರಿಗೆ ತೊಗೊಳೋ ಅಷ್ಟು ಶಕ್ತಿ ಯಾರಿಗೂ ಇರೋದಿಲ್ಲ. ಅವ್ರಿಗೆ ಈ ಥರ ಜ್ಯುವೆಲರ್ಸ್ನ ನಾವು ನೋಡೋದ್ರಿಂದ ಎಲ್ಲರೂ ನಾವು ಕತ್ತಿ ತುಂಬಾ ಹಾಕ್ಕೊಬೋದು, ಎಲ್ಲ ಫಂಕ್ಷನ್ಸ್ಗೂ ಹಾಕ್ಕೊಳ್ಬೋದು. ನೋಡಿ, ಇದು 400 ಗ್ರಾಮ್ಸಲ್ಲೇ ನಾವು 4.5 ಗ್ರಾಮ್ಸಲ್ಲಿ ಈ ಥರ ಜ್ಯುವೆಲರ್ಸ್ನ ನಾವು ತೊಗೊಳೋದ್ರಿಂದ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ. ನಾವು ಒಡವೆ ತೊಗೊಳ್ತೀರಿ ಅನ್ನೋ ಇದು ಇರುತ್ತೆ, ಮತ್ತು ಚೆನ್ನಾಗೂ ಕಾಣಿಸ್ತಾರೆ. ಯಾಕೋ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಇದು ಇಷ್ಟು ಗ್ರಾಮಲ್ಲಿ ಐತೆ, ಅಷ್ಟು ಗ್ರಾಮಲ್ಲಿ ಐತೆ ಅಂತ ಬಿಡಿ. ಇವಾಗ ನೋಡಿ, ಇದು 4 ಗ್ರಾಮ್ಸ್, ಯಾರಿಗಾದ್ರೂ ಗೊತ್ತಾಗೋದು ಇದು 4 ಗ್ರಾಮ್ಸ್. ಒಂದು ಪೀಸ್ ಹಾಕ್ಕೊಂಡ್ರೆ ಸಾಕು, ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ವಲ್ಪ ಫ್ಯಾನ್ಸಿಯಾಗೂ ಕಾಣಿಸುತ್ತೆ. ಇವಾಗ ಇನ್ನೊಂದು ಬರುತ್ತೆ ನೋಡಿ, ಫ್ಯಾನ್ಸಿಯಾಗಿ ತುಂಬ ಯುನೀಕ್ ಪೀಸ್ ಅಂತಲೇ ಹೇಳ್ಬೋದು. ತುಂಬ ಎಲಿಗೆಂಟ್ ಆಗೂ ಕಾಣಿಸುತ್ತೆ, ತುಂಬ ಅಟ್ರಾಕ್ಟಿವ್ ಆಗೂ ಕಾಣಿಸುತ್ತೆ. ಇದು ನೋಡಿ ಲಾಂಗ್, ಇವಾಗ ವಯಸ್ಸಾದವ್ರಿಗೆ, ಸ್ವಲ್ಪ ಮಿಡಲ್ ಏಜ್ ಅವ್ರಿಗೆ ಈ ಥರ ಲಾಂಗ್ ಹಾಕ್ಕೊಳೋದು ನೋಡಿ. ಇದು ಮಕ್ಕಳಿಗೆ ಶಾರ್ಟಾಗಿ ಒಂದು ಎಳೆ ಮಕ್ಕಳಿಗೆ ಹಾಕ್ಕೊಳೋದು. ಇದು ನೋಡಿ, ಇದರಲ್ಲಿ ಕಲರ್ಸ್ ಬರುತ್ತೆ, ಕಲರ್ಸು ಮತ್ತು ಸ್ವಲ್ಪ ವೇರಿಯೇಷನ್ 1 ಗ್ರಾಮ್ 2 ಗ್ರಾಮ್ ಇದು ಅಷ್ಟೇ ನೋಡಿ. ಡಿಫ್ರೆಂಟು ಒಂದು ಸ್ವಲ್ಪ ಪರ್ಲನ್ನು ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಳೋದ್ರಿಂದ ಹುಡುಗರಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೆಣ್ಮಕ್ಳಿಗೂ ದೊಡ್ಡವ್ರಿಗೂ ಚೆನ್ನಾಗಿ ಕಾಣಿಸುತ್ತೆ, ಚಿಕ್ಕ ಮಕ್ಳಿಗೂ ಚೆನ್ನಾಗಿ ಕಾಣಿಸುತ್ತೆ. ಓನ್ಲಿ 2 ಗ್ರಾಮ್ಸ್ 1 ಗ್ರಾಮಲ್ಲೇ ನಾವು ನೆಕ್ಲೆಸಸ್ನ ನಾವು ಮಾಡಿಸ್ಕೊಬೋದು. ಇದು ನೋಡಿ, ಇದು ಅಷ್ಟೇ ಎಲ್ಲಿ ಸ್ವಲ್ಪ ಎಲ್ಲ ಏಜವ್ರಿಗೂ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಏಜ್ ಆದವ್ರಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಈ ಥರ ನೋಡಿ, ಇವಾಗ ಎಲ್ಲ ಏಜವರು ಈ ಥರನ ಇಷ್ಟಪಡ್ತಾರೆ. ಯಾಕಂದರೆ ಫಸ್ಟ್ ಎಲ್ಲನೂ ಏಜ್ ಆದವರು ಇದನ್ನು ತೊಗೊತಾ ಇದ್ದಿದ್ದು. ಇವಾಗ ಎಲ್ಲ ಏಜ್ ಅವ್ರೂ ಇದನ್ನು ಹಾಕೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸಿದ್ರೆ ಯಾರು ಹಾಕ್ಕೊಂಡಿರೋ ಇರ್ತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಆ ಥರ ಡಿಸೈನ್ಸನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿರೋದು. ನಿಮಗಿನ್ನೂ ಯಾವುದಾದ್ರೂ ಡಿಸೈನ್ಸ್ ಆಗಲಿ ನಿಮಗೆ ಬೇಕು ಅಂದರೆ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಶೇರ್ ಮಾಡ್ತೀನಿ. ಯಾರಾದರೂ ನನ್ನ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಆವಾಗ ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ. ನಾನು ಇನ್ನೂ ಬೇರೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋದನ್ನು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವೇ ಫಸ್ಟ್ ನೋಡ್ಬೋದು. ಮತ್ತು ನಿಮಗೆ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿದಿರ. ನೋಡಿ, ತುಂಬ ಯುನೀಕ್ ಪೀಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಇನ್ನೂ ಯಾವುದೇ ಜ್ಯುವೆಲರಿನ ನಿಮ್ಗೆ ಬೇಕಾಗಿದ್ರೆ ಪ್ಲೀಸ್ ಶೇರ್ ಮಾಡಿ, ನಿಮ್ಮ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.